ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನಡೀತಾ ಇರತಕ್ಕಂತ ಕೋರ್ಟ್ನ ಹಿಯರಿಂಗ್, ಇನ್ಫ್ಯಾಕ್ಟ್ ಅವರೇ ಸಲ್ಲಿಸಿರುವ ರಿಟ್ ಅರ್ಜಿ ಅದರ ವಿಚಾರಣೆ ಇವತ್ತಿನ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಮುಖ್ಯಮಂತ್ರಿಗಳ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸುತ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಪೀಕಲಾಟ ತಪ್ಪುತ್ತಾ ಅಥವಾ ಪ್ರಾರಂಭ ಆಗುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ರಾಜ್ಯಪಾಲರ ಕರ್ತವ್ಯದ ಬಗ್ಗೆ ಪುನರ್ ಪರಿಶೀಲನೆ ಸಾಧ್ಯವಿದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸುತ್ತಿದ್ದಾರೆ. ರಾಜ್ಯಪಾಲರ ಕ್ರಮದಿಂದ ಸರ್ಕಾರ ಬದಲಾಯಿಸೋಕಾಗಲ್ಲ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಮಾತ್ರ ಆ ಶಕ್ತಿ ಇರೋದು. ರಾಜ್ಯಪಾಲರ ಅಧಿಕಾರಗಳಿಗೂ ಕೂಡ ನಿರ್ಬಂಧ ಇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಾದವನ್ನ ಮಂಡಿಸ್ತಾ ಇರುವ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಆಗ್ತಾ ಇರುವ ಕ್ಷಣದ ಅಪ್ಡೇಟ್ಸ್ ಅನ್ನ ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಶತಬೇಶ್ ಶಿವಣ್ಣ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರ ಪಕ್ಕದಲ್ಲಿ ನ್ಯಾಯಾಲಯದಲ್ಲಿ ನಡೀತಾ ಇರುವ ಕಲಾಪದ ನೇರ ಪ್ರಸಾರವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರ ಕ್ರಮದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ನ್ಯಾಯಪೀಠದ ಮುಂದಿಟ್ಟಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಪ್ರಮುಖವಾಗಿ ದೂರುದಾರರು ಬಂದು ದೂರು ಕೊಟ್ಟರು. ಇವರು ರಾಜ್ಯಪಾಲರು ಸ್ವವಿವೇಚನೆಯನ್ನ ಬಳಸಿ ಸ್ವಯಂ ಪ್ರೇರಿತರಾಗಿ ಕಾನೂನನ್ನ ಪಕ್ಕಕ್ಕಿಟ್ಟು ನಿಯಮಗಳ ಉಲ್ಲಂಘನೆ ಮಾಡಿ ಅನುಮತಿಯನ್ನ ನೀಡಿದ್ದಾರೆ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಸಾರಾಂಶ. ಈ ಪ್ರಕರಣದಲ್ಲಿ ಅನುಮತಿಯನ್ನ ನೀಡುವ ವಿಚಾರದಲ್ಲಿ ರಾಜ್ಯಪಾಲರು ಅನಗತ್ಯವಾದ ಅವಸರವನ್ನ ತೋರಿಸಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಈ ನಿರ್ಧಾರವನ್ನ ಪುನರ್ ಪರಿಶೀಲಿಸುವ ಅವಶ್ಯಕತೆ ಇದೆ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮಂಡನೆಯ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇಂಗ್ಲಿಷ್ನಲ್ಲಿ ನಡೀತಾ ಇದೆ ಇಲ್ಲಿ ಆರ್ಗ್ಯುಮೆಂಟ್, ಅದರ ಕನ್ನಡದ ತುರ್ಜುಮೆ ಟ್ರಾನ್ಸ್ಲೇಷನ್ ಅನ್ನ ನೀವು ನಮ್ಮ ಬ್ರೇಕಿಂಗ್ ಪ್ಲೇಟ್ಗಳಲ್ಲಿ ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಿ. ಅದರ ಅಪ್ಡೇಟ್ ಅನ್ನ ನಾನು ಕೂಡ ನಿಮ್ಮ ಮುಂದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇಲ್ಲಿವರೆಗೂ ಪ್ರಮುಖವಾಗಿ ದೂರುದಾರರು ದೂರನ್ನ ನೀಡಿರುವ ಕ್ರಮದ ಬಗ್ಗೆ, ಅದನ್ನ ಆಧರಿಸಿ ರಾಜ್ಯಪಾಲರು ನೀಡಿರುವ ಆದೇಶದ ಬಗ್ಗೆನೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಸಿಎಂ ಪರ ವಕೀಲರ ವಾದದ ಹೈಲೈಟ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಶೋಕಾಸ್ ನೋಟಿಸ್ ಬಂದ ಮೇಲೆ ಉತ್ತರಿಸಲಾಗಿದೆ. ಆಗಸ್ಟ್ 1ಕ್ಕೆ ಕ್ಯಾಬಿನೆಟ್, ಆಗಸ್ಟ್ 3ಕ್ಕೆ ಖುದ್ದು ಮುಖ್ಯಮಂತ್ರಿಗಳು ಉತ್ತರ ನೀಡಿದ್ದಾರೆ. ಆದರೆ ಆಗಸ್ಟ್ 16ಕ್ಕೆ ಆದೇಶವನ್ನೇ ಕೊಟ್ಬಿಟ್ರು ರಾಜ್ಯಪಾಲರು. ಜುಲೈ 31ರಂದು ಎಜಿ ಸಲಹೆ ನೀಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಯಾವೆಲ್ಲ ರೀತಿಯ ಕ್ರಮಗಳನ್ನು ಅನುಸರಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 1ರಂದು ಕ್ಯಾಬಿನೆಟ್ ಸಲಹೆಯನ್ನ ನೀಡಿದೆ. ಅದಾದ ನಂತರದಲ್ಲಿ ಆಗಸ್ಟ್ 3ರಂದು ಖುದ್ದು ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ನೀಡಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಆಗಸ್ಟ್ 16ರಂದು ಇದೆಲ್ಲವನ್ನ ಕೂಡ ಮೀರಿ ರಾಜ್ಯಪಾಲರು ಆದೇಶವನ್ನ ನೀಡಿಬಿಟ್ಟಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಈ ಅನಗತ್ಯ ಅವಸರದ ಬಗ್ಗೆ ಒಂದಷ್ಟು ಅನುಮಾನಗಳಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಒಂದು ಸರ್ಕಾರ ರಚನೆಯಾದ ನಂತರದಲ್ಲಿ, ಒಂದು ಪಕ್ಷದ ಸರ್ಕಾರ ರಚನೆಯಾದ ನಂತರದಲ್ಲಿ ಅದನ್ನು ಬದಲಾಯಿಸುವ ಹಕ್ಕು ಕೇವಲ ಜನರಿಗೆ ಮಾತ್ರ ಇರುತ್ತೆ. ರಾಜ್ಯಪಾಲರಿಗಾಗಲಿ ದೂರುದಾರರಿಗಾಗಲಿ ಇರೋದಿಲ್ಲ. ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯಪಾಲರ ಮುಂದೆ ಮುಖ್ಯಮಂತ್ರಿಗಳನ್ನೇ ವಜಾ ಮಾಡಿ ಅಂತ ಹೇಳಿ ಕೇಳ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ ವಜಾ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಇರೋದಿಲ್ಲ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಹೈಲೈಟ್ಸ್. ಇದರ ಜೊತೆಗೆ 2004ರ ಇಸವಿಯಲ್ಲಿ ಈ ಸಮಯದಲ್ಲಿ ಸಿಎಂ ಅವರ ಬಾಮೈದ ಈ ಜಾಗವನ್ನು ಖರೀದಿ ಮಾಡಿದ್ದಾರೆ. 2004ರಲ್ಲಿ ಸಿದ್ದರಾಮಯ್ಯನವರಿಗೆ ಸಿಎಂ ಡಿಸಿಎಂ ಯಾವುದೇ ಹುದ್ದೆ ಇರಲಿಲ್ಲ. ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ನೋಟಿಸ್ ಅನ್ನ ರಾಜ್ಯಪಾಲರು ನೀಡಿದ್ರು ಕ್ಯಾಬಿನೆಟ್ಗೆ. ಅದು ಬಂದ ತಕ್ಷಣ ಅದಕ್ಕೆ ಕ್ಯಾಬಿನೆಟ್ನಿಂದ ಉತ್ತರವನ್ನ ನೀಡಲಾಗಿದೆ. ಹಾಗೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಆದರೆ ತರಾತುರಿಯಲ್ಲಿ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ. ಈ ತರಾತುರಿ ಪ್ರಶ್ನೆಗೆ ಅರ್ಹವಾದದ್ದು.
ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಹೈಲೈಟ್ಸ್ ಅದು. ಅಂದರೆ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿದ ಟೈಮಿಂಗ್ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಆಗಸ್ಟ್ 16ಕ್ಕೇನೆ ತನಿಖೆಗೆ ಆದೇಶ ನೀಡುವಂಥ ಅರ್ಜೆನ್ಸಿ ಏನಿತ್ತು ರಾಜ್ಯಪಾಲರ ಟೇಬಲ್ ಮೇಲೇನೆ ಇನ್ನೂ ಅನೇಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜನಪ್ರತಿನಿಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆಗೆ ಅನುಮತಿ ಕೋರಿರುವ ಪತ್ರಗಳಿದೆ. ಮುರುಗೇಶ್ ನಿರಾಣಿ, ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ ಎಲ್ಲ ವಿಚಾರ ಅನೇಕ ದಿನಗಳಿಂದ ಪೆಂಡಿಂಗ್ ಇದ್ದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮಾತ್ರ ಆತುರದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ರಾಜ್ಯಪಾಲರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನಡೀತಾ ಇರತಕ್ಕಂಥ ಕೋರ್ಟ್ನ ಹಿಯರಿಂಗ್, ಇನ್ಫ್ಯಾಕ್ಟ್ ಅವರೇ ಸಲ್ಲಿಸಿರುವ ರಿಟ್ ಅರ್ಜಿ, ಅದರ ವಿಚಾರಣೆ ಇವತ್ತಿನ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಮುಖ್ಯಮಂತ್ರಿಗಳ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸುತ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಪೀಕಲಾಟ ತಪ್ಪುತ್ತಾ ಅಥವಾ ಪ್ರಾರಂಭ ಆಗುತ್ತಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ರಾಜ್ಯಪಾಲರ ಕರ್ತವ್ಯದ ಬಗ್ಗೆ ಪುನರ್ ಪರಿಶೀಲನೆ ಸಾಧ್ಯವಿದೆ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸುತ್ತಿದ್ದಾರೆ. ರಾಜ್ಯಪಾಲರ ಕ್ರಮದಿಂದ ಸರ್ಕಾರ ಬದಲಾಯಿಸೋಕಾಗಲ್ಲ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಮಾತ್ರ ಆ ಶಕ್ತಿ ಇರೋದು. ರಾಜ್ಯಪಾಲರ ಅಧಿಕಾರಗಳಿಗೂ ಕೂಡ ನಿರ್ಬಂಧ ಇವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರ ವಾದವನ್ನ ಮಂಡಿಸ್ತಾ ಇರುವ ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಆಗ್ತಾ ಇರುವ ಕ್ಷಣದ ಅಪ್ಡೇಟ್ಸ್ ಅನ್ನ ನೇರ ಪ್ರಸಾರದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಶತಬೇಶ್ ಶಿವಣ್ಣ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರ ಪಕ್ಕದಲ್ಲಿ ನ್ಯಾಯಾಲಯದಲ್ಲಿ ನಡೀತಾ ಇರುವ ಕಲಾಪದ ನೇರ ಪ್ರಸಾರವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರ ಕ್ರಮದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ನ್ಯಾಯಪೀಠದ ಮುಂದಿಟ್ಟಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಪ್ರಮುಖವಾಗಿ ದೂರುದಾರರು ಬಂದು ದೂರು ಕೊಟ್ಟರು. ಇವರು ರಾಜ್ಯಪಾಲರು ಸ್ವವಿವೇಚನೆಯನ್ನ ಬಳಸಿ ಸ್ವಯಂ ಪ್ರೇರಿತರಾಗಿ ಕಾನೂನನ್ನ ಪಕ್ಕಕ್ಕಿಟ್ಟು ನಿಯಮಗಳ ಉಲ್ಲಂಘನೆ ಮಾಡಿ ಅನುಮತಿಯನ್ನ ನೀಡಿದ್ದಾರೆ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಸಾರಾಂಶ. ಈ ಪ್ರಕರಣದಲ್ಲಿ ಅನುಮತಿಯನ್ನ ನೀಡುವ ವಿಚಾರದಲ್ಲಿ ರಾಜ್ಯಪಾಲರು ಅನಗತ್ಯವಾದ ಅವಸರವನ್ನ ತೋರಿಸಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಈ ನಿರ್ಧಾರವನ್ನ ಪುನರ್ ಪರಿಶೀಲಿಸುವ ಅವಶ್ಯಕತೆ ಇದೆ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಹಿರಿಯ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮಂಡನೆಯ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇಂಗ್ಲಿಷ್ನಲ್ಲಿ ನಡೀತಾ ಇದೆ ಇಲ್ಲಿ ಆರ್ಗ್ಯುಮೆಂಟ್, ಅದರ ಕನ್ನಡದ ತುರ್ಜುಮೆ ಟ್ರಾನ್ಸ್ಲೇಷನ್ ಅನ್ನ ನೀವು ನಮ್ಮ ಬ್ರೇಕಿಂಗ್ ಪ್ಲೇಟ್ಗಳಲ್ಲಿ ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಿ. ಅದರ ಅಪ್ಡೇಟ್ ಅನ್ನ ನಾನು ಕೂಡ ನಿಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಲ್ಲಿವರೆಗೂ ಪ್ರಮುಖವಾಗಿ ದೂರುದಾರರು ದೂರನ್ನ ನೀಡಿರುವ ಕ್ರಮದ ಬಗ್ಗೆ, ಅದನ್ನ ಆಧರಿಸಿ ರಾಜ್ಯಪಾಲರು ನೀಡಿರುವ ಆದೇಶದ ಬಗ್ಗೆನೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಸಿಎಂ ಪರ ವಕೀಲರ ವಾದದ ಹೈಲೈಟ್ಸ್ ಅನ್ನ ಗಮನಿಸ್ತಾ ಹೋಗೋಣ. ಶೋಕಾಸ್ ನೋಟಿಸ್ ಬಂದ ಮೇಲೆ ಉತ್ತರಿಸಲಾಗಿದೆ. ಆಗಸ್ಟ್ 1ಕ್ಕೆ ಕ್ಯಾಬಿನೆಟ್, ಆಗಸ್ಟ್ 3ಕ್ಕೆ ಖುದ್ದು ಮುಖ್ಯಮಂತ್ರಿಗಳು ಉತ್ತರ ನೀಡಿದ್ದಾರೆ. ಆದರೆ ಆಗಸ್ಟ್ 16ಕ್ಕೆ ಆದೇಶವನ್ನೇ ಕೊಟ್ಬಿಟ್ರು ರಾಜ್ಯಪಾಲರು. ಜುಲೈ 31ರಂದು ಎಜಿ ಸಲಹೆ ನೀಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಯಾವೆಲ್ಲ ರೀತಿಯ ಕ್ರಮಗಳನ್ನು ಅನುಸರಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 1ರಂದು ಕ್ಯಾಬಿನೆಟ್ ಸಲಹೆಯನ್ನ ನೀಡಿದೆ. ಅದಾದ ನಂತರದಲ್ಲಿ ಆಗಸ್ಟ್ 3ರಂದು ಖುದ್ದು ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ನೀಡಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಆಗಸ್ಟ್ 16ರಂದು ಇದೆಲ್ಲವನ್ನ ಕೂಡ ಮೀರಿ ರಾಜ್ಯಪಾಲರು ಆದೇಶವನ್ನ ನೀಡಿಬಿಟ್ಟಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಈ ಅನಗತ್ಯ ಅವಸರದ ಬಗ್ಗೆ ಒಂದಷ್ಟು ಅನುಮಾನಗಳಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಒಂದು ಸರ್ಕಾರ ರಚನೆಯಾದ ನಂತರದಲ್ಲಿ, ಒಂದು ಪಕ್ಷದ ಸರ್ಕಾರ ರಚನೆಯಾದ ನಂತರದಲ್ಲಿ ಅದನ್ನು ಬದಲಾಯಿಸುವ ಹಕ್ಕು ಕೇವಲ ಜನರಿಗೆ ಮಾತ್ರ ಇರುತ್ತೆ. ರಾಜ್ಯಪಾಲರಿಗಾಗಲಿ ದೂರುದಾರರಿಗಾಗಲಿ ಇರೋದಿಲ್ಲ. ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯಪಾಲರ ಮುಂದೆ ಮುಖ್ಯಮಂತ್ರಿಗಳನ್ನೇ ವಜಾ ಮಾಡಿ ಅಂತ ಹೇಳಿ ಕೇಳ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ ವಜಾ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಇರೋದಿಲ್ಲ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಹೈಲೈಟ್ಸ್. ಇದರ ಜೊತೆಗೆ 2004ರ ಇಸವಿಯಲ್ಲಿ ಈ ಸಮಯದಲ್ಲಿ ಸಿಎಂ ಅವರ ಬಾಮೈದ ಈ ಜಾಗವನ್ನು ಖರೀದಿ ಮಾಡಿದ್ದಾರೆ.
2004ರಲ್ಲಿ ಸಿದ್ದರಾಮಯ್ಯನವರಿಗೆ ಸಿಎಂ ಡಿಸಿಎಂ ಯಾವುದೇ ಹುದ್ದೆ ಇರಲಿಲ್ಲ. ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ನೋಟಿಸ್ ಅನ್ನ ರಾಜ್ಯಪಾಲರು ನೀಡಿದ್ರು ಕ್ಯಾಬಿನೆಟ್ಗೆ. ಅದು ಬಂದ ತಕ್ಷಣ ಅದಕ್ಕೆ ಕ್ಯಾಬಿನೆಟ್ನಿಂದ ಉತ್ತರವನ್ನ ನೀಡಲಾಗಿದೆ. ಹಾಗೆ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರವನ್ನ ನೀಡಿದ್ದಾರೆ. ಆದರೆ ತರಾತುರಿಯಲ್ಲಿ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ನೀಡಿದ್ದಾರೆ. ಈ ತರಾತುರಿ ಪ್ರಶ್ನೆಗೆ ಅರ್ಹವಾದದ್ದು. ಅಭಿಷೇಕ್ ಮನು ಸಿಂಘ್ವಿ ಅವರ ವಾದದ ಹೈಲೈಟ್ಸ್ ಅದು. ಅಂದರೆ ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿದ ಟೈಮಿಂಗ್ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆಗಸ್ಟ್ 16ಕ್ಕೇನೆ ತನಿಖೆಗೆ ಆದೇಶ ನೀಡುವಂಥ ಅರ್ಜೆನ್ಸಿ ಏನಿತ್ತು ರಾಜ್ಯಪಾಲರ ಟೇಬಲ್ ಮೇಲೇನೆ ಇನ್ನೂ ಅನೇಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜನಪ್ರತಿನಿಧಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆಗೆ ಅನುಮತಿ ಕೋರಿರುವ ಪತ್ರಗಳಿದೆ. ಮುರುಗೇಶ್ ನಿರಾಣಿ, ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ ಎಲ್ಲ ವಿಚಾರ ಅನೇಕ ದಿನಗಳಿಂದ ಪೆಂಡಿಂಗ್ ಇದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮಾತ್ರ ಆತುರದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ರಾಜ್ಯಪಾಲರು.